Good evening, children. Welcome to Suchitra Excellent Classes. Today we have learned Bilingual 4th Standard Maths Mera Part 1 Chapter 6 Measuring Length ಉದ್ದವನ್ನು ಅಳೆಯುವುದು. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 4ನೆಯ ತರಗತಿಯ ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 4ನೆಯ ತರಗತಿಯ ಗಣಿತ ಮೇಳ ಭಾಗ 1ರಲ್ಲಿನ ಪಾಠ 6 ಮೆಜರಿಂಗ್ ಲೆಂತ್ ಉದ್ದವನ್ನು ಅಳೆಯುವುದು. ಈ ಒಂದು ಪಾಠದ ವಿವರಣೆಯನ್ನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪುಟ ಸಂಖ್ಯೆ 112ರವರೆಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ. ಇವತ್ತಿನ ದಿನ ನಾವು ಪುಟ ಸಂಖ್ಯೆ 113ರಿಂದ ಮುಂದಿನ ಭಾಗವನ್ನು ತಿಳಿಯುತ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ವಿವರಣೆಯನ್ನು ಅರ್ಥೈಸಿಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಸರಿಯಾಗಿ ಬರೆದುಕೊಳ್ಳಿ. ಏನಪ್ಪ ಅಂದ್ರೆ ಪ್ರಶ್ನೆ 5ರವರೆಗೆ ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಯೂಸ್ ಯುವರ್ ಹ್ಯಾಂಡ್ ಟು ಎಸ್ಟಿಮೇಟ್ ದ ಮೆಜರ್ಮೆಂಟ್ ಆಫ್ ಎನಿ ಆಬ್ಜೆಕ್ಟ್, ಕನ್ವರ್ಟ್ ಇಂಟು ಸೆಂಟಿಮೀಟರ್ಸ್, ವೆರಿಫೈ ಯೂಸಿಂಗ್ ಸ್ಕೇಲ್. ನೋಡಿ, ಸ್ಕೇಲನ್ನು ಬಳಸಿಕೊಂಡು ಯಾವುದೇ ಒಂದು ವಸ್ತುವಿನ ಅಳತೆಯನ್ನು ಅಂದಾಜಿಸಲು ನಿಮ್ಮ ಕೈಯನ್ನು ಉಪಯೋಗಿಸಿ. ಅಂದಾಜು ಮಾಡಲಿಕ್ಕೆ ಸೆಂಟಿಮೀಟರ್ಗಳಿಗೆ ಪರಿವರ್ತಿಸಿ ಅಳತೆ ಪಟ್ಟಿ ಉಪಯೋಗಿಸಿ ಪರಿಶೀಲಿಸಿ ಅಂತ ಹೇಳ್ತಾರೆ. ಇಲ್ಲಿ ಕೆಲವೊಂದಿಷ್ಟು ವಸ್ತುಗಳ ಹೆಸರನ್ನು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ನನ್ನ ಪಠ್ಯಪುಸ್ತಕದ ಉದ್ದ. ಒಂದು ಪಠ್ಯಪುಸ್ತಕ ನೋಡಿ, ಇಲ್ಲಿ ಒಂದು ಪಠ್ಯಪುಸ್ತಕ ಕಾಣ್ತಾ ಇದೆ. ಆ ಒಂದು ಪಠ್ಯಪುಸ್ತಕದ ಉದ್ದ ನಿಮ್ಮ ಕೈ ಅಳತೆಯನ್ನು ತೆಗೆದುಕೊಂಡ್ರೆ ಹೇಗಿರ್ತದ ನೋಡಿ. ಮೊದಲನೆಯದಾಗಿ ನಿಮ್ಮ ಒಂದು ಕೈ ಅಳತೆಗೆ ಅದು ಸಮ ಆಗಿರ್ತದ. ಅಂದರೆ ನಾವು ಅಳತೆ ಪಟ್ಟಿಯನ್ನು ಬಳಸಿ ನೋಡಿದಾಗ 8 ಸೆಂಟಿಮೀಟರ್ ನೋಡಿ. ನೈಜ ಒಂದು ಅಳತೆ ಎಷ್ಟಿರ್ತದೆ? 10 ಸೆಂಟಿಮೀಟರ್. ನನ್ನ ಕುರ್ಚಿಯ ಎತ್ತರ 4. ಅಂದರೆ ನಮ್ಮ ಕೈ ಅಳತೆ ನೋಡಿದಾಗ ಅದು 4 ಕೈಗಳನ್ನು ಸೇರಿಸಿದಾಗ ಒಂದು ಕುರ್ಚಿಯ ಎತ್ತರ ಆಗ್ತದೆ. ಅಂದರೆ ಒಂದು ಕುರ್ಚಿಯ ಅಳತೆ 8 ಸೆಂಟಿಮೀಟರ್. ಅಂದರೆ 4 ಕೈಗಳ ಅಳತೆ 8 × 4 32 ಸೆಂಟಿಮೀಟರ್. ಅಂದರೆ 35 ಸೆಂಟಿಮೀಟರ್ ನೈಜ ಅಳತೆ. ನೆಕ್ಸ್ಟ್ ನನ್ನ ಡೆಸ್ಕ್ನ ಅಗಲ ಎಷ್ಟಿದೆ ಅಂದ್ರೆ 10 ಅಂದರೆ ನನ್ನ ಕೈ ಅಳತೆ 10 × 8 ಅಂದರೆ ಒಂದು ಕೈ ಅಳತೆ 8 ಇರೋದ್ರಿಂದ 8 ಸೆಂಟಿಮೀಟರ್. ಅದಕ್ಕೆ 10ಕ್ಕೆ ಇಂಟು ಮಾಡಿದಾಗ 80 ಸೆಂಟಿಮೀಟರ್. ನೈಜ ಅಳತೆ 85 ಸೆಂಟಿಮೀಟರ್. ಹೂಕುಂಡದ ಎತ್ತರ ಅಂದರೆ ನೋಡಿ, ಅದು ಕೂಡ ನಮ್ಮ ಕೈ ಅಳತೆಯಷ್ಟೇ ಎತ್ತರ ಇರ್ತದೆ. ಅದಕ್ಕೆ 8 ಸೆಂಟಿಮೀಟರ್ ಅಂತ ಬರೆಯಲಾಗುತ್ತೆ. ಇನ್ನು ನೆಕ್ಸ್ಟ್, ಅಶ್ವಿನ್ ಸ್ಕೇಲ್ ಈಸ್ ಬ್ರೋಕನ್, ಕ್ಯಾನ್ ಯು ಹೆಲ್ಪ್ ಹಿಮ್ ಟು ಮೇಜರ್ ಯೂಸಿಂಗ್ ದಿಸ್ ಸ್ಕೇಲ್. ಅಶ್ವಿನ್ನ ಅಳತೆ ಪಟ್ಟಿ ಏನಾಗಿದೆ? ಇಲ್ಲಿ ಮುರಿದಿದೆ. ಕಾಣಿಸ್ತಾ ಇದೆಯಾ? ಮುರಿದಿದೆ. ಅದಕ್ಕೆ ನೀವೇನು ಮಾಡಬೇಕು? ಅಳತೆ ಮಾಡಲಿಕ್ಕೆ ಆತನಿಗೆ ಸಹಾಯ ಮಾಡ್ತೀರಾ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಏನಿದೆಪ್ಪ ಅಂದ್ರೆ ಈ ಅಳತೆಯನ್ನು ಸೆಂಟಿಮೀಟರ್ಗಳನ್ನು ಎನಿಸ್ಬೇಕು. ಎಷ್ಟಿದೆ? 1 2 3 4 5 6 6 ಇದೆ. 6 ಸೆಂಟಿಮೀಟರ್. ಇಲ್ಲಿ ನೋಡಿ, ಈ ಭಾಗ 1 2 3 4 5 ಸೆಂಟಿಮೀಟರ್ ಈ ಅಳತೆಯನ್ನು ಹೊಂದಿದೆ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ 8ರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆನ್ ದ ನಂಬರ್ ಲೈನ್ ಬಿಲೋ ಅಪ್ರೋಪ್ರಿಯೇಟ್ಲಿ. ಮುಂದೆ ನೀಡಿರುವ ಸಂಖ್ಯಾ ರೇಖೆ ಮೇಲಿನ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಸೂಕ್ತವಾಗಿ. ನೋಡಿ, ಈಗಾಗಲೇ ನಾವು ತಿಳ್ಕೊಂಡಿರುವಂತೆ 100 ಸೆಂಟಿಮೀಟರ್ ಆದಾಗ ಮಾತ್ರ 1 ಮೀಟರ್ ಆಗ್ತದೆ. 100 ಸೆಂಟಿಮೀಟರ್ = 1 ಮೀಟರ್. ಅಂದರೆ ಇಲ್ಲಿ 25 ಸೆಂಟಿಮೀಟರ್ ಅಂದರೆ ಇದು ಕಾಲು ಭಾಗ. 25 ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. 25 ಸೆಂಟಿಮೀಟರ್ 4 ಸಲ ಅದನ್ನು ಸೇರಿಸಿದಾಗ ಏನಾಯ್ತಪ್ಪ ಅಂದ್ರೆ 1 ಮೀಟರ್ ಆಗ್ತದೆ. ಅಂದರೆ ಇಲ್ಲಿ ನಾವು ಭಿನ್ನರಾಶಿಯಲ್ಲಿ ಅದನ್ನು ಅಳತೆ ಬರೀಬೇಕಾದ್ರೆ 1/4 ಮೀಟರ್ ಅಂತ ಬರೀಬೇಕು. ಗೊತ್ತಾಯ್ತಾ? ಹಾಫ್ ನೋಡಿ, ಇದು 1/2 ಅಂದರೆ ಹಾಫ್. ಇಲ್ಲಿಗೆ ಅರ್ಧ ಆಯಿತು. ಅದರ ಅರ್ಧ ಎಷ್ಟು? 1/4 ಅಂತ ಬರೀಬೇಕು. ನೆಕ್ಸ್ಟ್, ಒಂದು ಬೋರ್ಡ್ನ ಉದ್ದ 2 ಮೀಟರ್ಗಳು. ಸೋನು ಬಳಿ ಒಂದು ಅಲಂಕಾರಿಕ ಅಂಚಿನ ಸ್ಟಿಕ್ಕರ್ ಇದ್ದು ಅದು 20 ಸೆಂಟಿಮೀಟರ್ ಉದ್ದವಿದೆ. ಬೋರ್ಡ್ನ ಉದ್ದವನ್ನು ಸಂಪೂರ್ಣವಾಗಿ ಮುಚ್ಚಲು ಅಂತಹ ಎಷ್ಟು ಸ್ಟಿಕ್ಕರ್ಗಳು ಬೇಕಾಗುತ್ತವೆ? ದ ಬೋರ್ಡ್ ಈಸ್ 2 ಮೀಟರ್ಸ್ ಲಾಂಗ್. 1 ಮೀಟರ್ = 100 ಸೆಂಟಿಮೀಟರ್. ಸೊ 2 ಮೀಟರ್ =
2 ಸೆಂಟಿಮೀಟರ್. ಅಂದರೆ ಒಂದು ಬೋರ್ಡ್ನ ಅಳತೆ 2 ಮೀಟ್ರ್ ಇದೆ, ಹೌದಾ? 2 ಮೀಟರ್ ಕೊಟ್ಟಿದ್ದಾರೆ. ಅಂದರೆ 1 ಮೀಟ್ರ್ ಅಂದರೆ 100 ಸೆಂಟಿಮೀಟ್ರ್ ಆದರೆ, ಗೊತ್ತಾಯ್ತಾ? 1 ಮೀಟ್ರ್ ಅಂದರೆ 100 ಸೆಂಟಿಮೀಟ್ರ್ಗೆ ಸಮ. 2 ಮೀಟ್ರ್ ಅಂದರೆ 200 ಸೆಂಟಿಮೀಟ್ರ್ ಆಗಬೇಕು. ಎಷ್ಟು? 200 ಸೆಂಟಿಮೀಟರ್. ಈಚ್ ಸ್ಟಿಕ್ಕರ್ ಈಸ್ 20 ಸೆಂಟಿಮೀಟರ್ ಲಾಂಗ್. ಟು ಫೈಂಡ್ ಹೌ ಮೆನಿ ಸ್ಟಿಕ್ಕರ್ಸ್ ಆರ್ ಇನ್ ನೀಡ್ ಡಿವೈಡ್ ದ ಬೋರ್ಡ್ ಲೆಂತ್. ನೋಡಿ, ಅಂದರೆ ಬೈ ದ ಸ್ಟಿಕ್ಕರ್ಸ್ ಎಷ್ಟಿದೆ? 20 ಸೆಂಟಿಮೀಟರ್ ಲಾಂಗ್ ಇದೆ. ಆ 20 ಸೆಂಟಿಮೀಟ್ರನ್ನು 200 ಸೆಂಟಿಮೀಟ್ರಿಗೆ ಡಿವೈಡ್ ಮಾಡಿದಾಗ ಉತ್ತರ ಎಷ್ಟು ಬಂತು? 10. ಗೊತ್ತಾಯ್ತಾ? 10 ಸೆಂಟಿಮೀಟರ್. ನೆಕ್ಸ್ಟ್ ಮೀಟರ್ ಆ್ಯಂಡ್ ಸೆಂಟಿಮೀಟರ್ಸ್. ಮೀಟರ್ ಆ್ಯಂಡ್ ಸೆಂಟಿಮೀಟರ್ ಇಲ್ಲೇನಿದೆ ಅಂದ್ರೆ, ರಾಮು ಮತ್ತು ಶ್ಯಾಮು ತಮ್ಮ ಎತ್ತರಗಳನ್ನ ಅಳತೆ ಮಾಡಲು ಅಳತೆ ಟೇಪನ್ನು ಉಪಯೋಗಿಸ್ತಾರೆ. ರಾಮು ಮತ್ತು ಶ್ಯಾಮು. ಆಮೇಲೆ ರಾಮು ತನ್ನ ಎತ್ತರವನ್ನು ಟೇಪ್ನಲ್ಲಿ 120 ಸೆಂಟಿಮೀಟರ್ ಎಂದು ಓದುತ್ತಾನೆ. ರಾಮು ಏನು ಮಾಡ್ತಾನೆ? ತನ್ನ ಉದ್ದವನ್ನು 120 ಸೆಂಟಿಮೀಟರ್ ಅಂತ ಓದ್ತಾನೆ. ಸೋಮು ಅದನ್ನು 1 ಮೀಟರ್ 20 ಸೆಂಟಿಮೀಟರ್ ಅಂತ ಓದ್ತಾನೆ. ಇದರಲ್ಲಿ ಯಾರ್ದು ಸರಿ? ಹೂ ಈಸ್ ಕರೆಕ್ಟ್? ಬೋತ್ ಆರ್ ಕರೆಕ್ಟ್. ಇಬ್ಬರೂ ಸರಿ. ಯಾಕಂದರೆ 120, 1 ಮೀಟ್ರ್ ಅಂದ್ರೇನು? 100 ಸೆಂಟಿಮೀಟ್ರ್. 120 ಸೆಂಟಿಮೀಟ್ರ್ ಅಂತ ರಾಮು ಹೇಳ್ತಾನೆ. ಅದೇ ತೆರನಾಗಿ ಸೋಮು ಏನು ಹೇಳ್ತಾನೆ? 1 ಮೀಟ್ರ್ ಈಕ್ವಲ್ ಟು 1 ಮೀಟರ್ ಮತ್ತು 20 ಸೆಂಟಿಮೀಟ್ರ್ ಅದನ್ನು ಡಿವೈಡ್ ಮಾಡಿ ಹೇಳ್ತಾನೆ. ಆದರೆ ರಾಮು 120 ಸೆಂಟಿಮೀಟ್ರ್ ಅಂತ ಎರಡೂ ಸೇರಿಸಿನೇ ಹೇಳ್ತಾನೆ. ಪಿಂಕಿ ಸೇಸ್ ಬೋತ್ ಆರ್ ಕರೆಕ್ಟ್ ಆ್ಯಂಡ್ ಡ್ರಾಸ್ ದಿಸ್. ಪಿಂಕಿ ಹೇಳ್ತಾಳೆ ಎರಡೂ ಸರಿ ಅಂತ ಹೇಳ್ತಾಳೆ. ಹೇಗೆ ಅಂದರೆ ನೋಡಿ, 100 ಸೆಂಟಿಮೀಟರ್ 20 ಸೆಂಟಿಮೀಟ್ರ್ ಡಿವೈಡ್ ಮಾಡ್ತಾರೆ. ಅಂದರೆ ಅದನ್ನು 1 ಮೀಟ್ರ್, 100 ಸೆಂಟಿಮೀಟ್ರ್ ಇರೋದನ್ನು 1 ಮೀಟರ್ ಅಂತ ಹೇಳಲಾಗುತ್ತೆ. 100 ಸೆಂಟಿಮೀಟ್ರ್ ಈಕ್ವಲ್ ಟು 1 ಮೀಟ್ರ್. 20 ಸೆಂಟಿಮೀಟ್ರ್ ಮೇಲಿನ ಭಾಗವನ್ನು 20 ಸೆಂಟಿಮೀಟ್ರ್ ಅಂತ ಬರೆಯಲಾಗುತ್ತೆ. ಇಬ್ಬರು ಹೇಳುವುದು ಸರಿ ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ಲೆಟ್ ಅಸ್ ಡೂ. ನಾವು ಮಾಡೋಣ. ದ ವಿಲೇಜ್ ಸರ್ಪಂಚ್ ಗಾಟ್ ದ ಡೆಪ್ತ್ ಆಫ್ ಸಮ್ ವೆಲ್ಸ್ ಇನ್ ಹೀಸ್ ವಿಲೇಜ್ ಮೆಜರ್ಡ್ ಬೈ 2 ಡಿಫ್ರೆಂಟ್ ಪೀಪಲ್. ಗ್ರಾಮ ಸರ್ಪಂಚರೊಬ್ಬರು ತಮ್ಮ ಹಳ್ಳಿಯಲ್ಲಿನ ಬಾವಿಗಳ ಆಳಗಳನ್ನು ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳಿಂದ ಅಳತೆ ಮಾಡಿಸಿದ್ದಾರೆ. ನೋಡಿ, ಆಳಗಳು ಒಂದೇ ಆಗಿರುವಂತೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. 2 ಮೀಟ್ರ್ ಅಂದರೆ 200 ಸೆಂಟಿಮೀಟ್ರ್. 2 ಮೀಟ್ರ್ ಈಕ್ವಲ್ ಟು 200 ಸೆಂಟಿಮೀಟರ್. 4 ಮೀಟ್ರ್ ಈಕ್ವಲ್ ಟು 400 ಸೆಂಟಿಮೀಟರ್. 6 ಮೀಟ್ರ್ ಈಕ್ವಲ್ ಟು 600 ಸೆಂಟಿಮೀಟ್ರ್. 8 ಮೀಟ್ರ್ ಈಕ್ವಲ್ ಟು 800 ಸೆಂಟಿಮೀಟರ್. ಗೊತ್ತಾಯ್ತಾ? ನೆಕ್ಸ್ಟ್ ಐಡೆಂಟಿಫೈ ದ ವೆಲ್ಸ್ ವಿತ್ ದ ಸೇಮ್ ಡೆಪ್ತ್ ಆ್ಯಂಡ್ ಮ್ಯಾಚ್ ದೆಮ್. ಒಂದೇ ಆಳವನ್ನು ಹೊಂದಿರುವ ಬಾವಿಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಹೊಂದಿಸಿ. ನೋಡಿ, ಇಲ್ಲಿ 2 ಅಳತೆಗಳನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಸೆಂಟಿಮೀಟ್ರಲ್ಲಿ, ಒಂದು ಕಡೆ ಮೀಟ್ರ್ ಮತ್ತು ಸೆಂಟಿಮೀಟ್ರ್. ಅವುಗಳನ್ನ ಸರಿಯಾಗಿ ಜೋಡಿಸ್ಬೇಕೀಗ. 1 ಮೀಟರ್ 40 ಸೆಂಟಿಮೀಟ್ರ್ ಅಂದರೆ 140 ಸೆಂಟಿಮೀಟರ್. ಆಗಲೇ ಹೇಳಿದಂತೆ ನೋಡಿ, 100 ಸೆಂಟಿಮೀಟರ್ ಅಂದರೆ ಈಕ್ವಲ್ ಟು 1 ಮೀಟರ್. ಆಮೇಲೆ 40 ಸೆಂಟಿಮೀಟರ್. ಗೊತ್ತಾಯ್ತಾ? ನೋಡಿ, ಅಂದರೆ 140 ಸೆಂಟಿಮೀಟರ್. ಈ ಎರಡನ್ನು ಸೇರಿಸಿದರೆ 140 ಸೆಂಟಿಮೀಟ್ರ್ ಆಗ್ತದಲ್ಲ. ಸೆಂಟಿಮೀಟ್ರಲ್ಲಿ ಹೇಳಿದಾಗ ಟೋಟಲಾಗಿ ಹೇಳಿದ್ದೀವಿ 140 ಸೆಂಟಿಮೀಟರ್. ಅದು ಕೂಡ ಸರಿ. ಇನ್ನು 4 ಮೀಟರ್ 60 ಸೆಂಟಿಮೀಟರ್, ಅದನ್ನು 460 ಸೆಂಟಿಮೀಟರ್ ಅಂತಲೂ ಹೇಳ್ಬೋದು. ಇನ್ನು 2 ಮೀಟರ್ 30 ಸೆಂಟಿಮೀಟರ್, 230 ಸೆಂಟಿಮೀಟರ್. 5 ಮೀಟರ್ 50 ಸೆಂಟಿಮೀಟರ್, 550 ಸೆಂಟಿಮೀಟರ್. ಈ ತೆರನಾಗಿ ನಾವು ಹೊಂದಿಸಿ ಬರೀಬಹುದು. ನೆಕ್ಸ್ಟ್ ಲೆಟ್ ಅಸ್ ಎಕ್ಸ್ಪ್ಲೋರ್. ನಾವು ಅನ್ವೇಷಿಸೋಣ. ನೋಡಿ, ಸ್ಟೂಡೆಂಟ್ಸ್ ವಿಲ್ measure their height using a measuring tape. Make a table in your notebook and complete it. ವಿದ್ಯಾರ್ಥಿಗಳು ತಮ್ಮ ಎತ್ತರವನ್ನು ಅಳತೆ ಟೇಪ್ ಉಪಯೋಗಿಸಿ ಅಳೆಯುತ್ತಾರೆ. ನಿಮ್ಮ ನೋಟ್ ಪುಸ್ತಕದಲ್ಲಿ ಒಂದು ಕೋಷ್ಟಕವನ್ನು ಮಾಡಿ ಅದನ್ನು ಪೂರ್ಣಗೊಳಿಸಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಸೋಮು ಅನ್ನೋ ವಿದ್ಯಾರ್ಥಿಯ ಎತ್ತರ 160 ಸೆಂಟಿಮೀಟರ್ನಲ್ಲಿ ಇದೆ.
ಅದನ್ನು 1 ಮೀಟರ್ 60 ಸೆಂಟಿಮೀಟರ್ ಅಂತ ಬರೆಯಲಾಗುತ್ತೆ, ಮೀಟರ್ ಮತ್ತು ಸೆಂಟಿಮೀಟರ್ನಲ್ಲಿ. ಸೀತಾ ಇವಳದು 100 ಸೆಂಟಿಮೀಟರ್ ಹೈಟ್ ಇದೆ. ಅವಳನ್ನು ಅದನ್ನು ಮೀಟರ್ನಲ್ಲಿ ಬರೆದಾಗ 1 ಮೀಟರ್ ಅಂತ ಬರೆಯಬಹುದು. ಇದು ಸೋಮು ಮತ್ತು ಸೀತಾಳ ಒಂದು ಎತ್ತರ. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅತಿ ಎತ್ತರದ ಮಗುವಿನ ಎತ್ತರ ಅಂದರೆ ಇದು ನಿಮ್ಮ ವರ್ಗ ಕೋಣೆಯಲ್ಲಿ, ಇದು ಕ್ಲಾಸ್ ಆ್ಯಕ್ಟಿವಿಟಿ. ನಿಮ್ಮ ವರ್ಗ ಕೋಣೆಯಲ್ಲಿ ಇದನ್ನು ನೀವು ನಿಮ್ಮ ಒಂದು ತರಗತಿಯಲ್ಲಿರ್ತಕ್ಕಂಥ ಮಕ್ಕಳ ಅತಿ ಎತ್ತರದ ಮಗುವಿನ ಎತ್ತರ ಎಷ್ಟು, ಅತಿ ಕಡಿಮೆ ಎತ್ತರದ ಮಗುವಿನ ಎತ್ತರ ಎಷ್ಟು ಅನ್ನೋದನ್ನು ನೀವು ಟೇಪ್ನ ಸಹಾಯದಿಂದ ಅಳತೆ ಮಾಡಿ ಇಲ್ಲಿ ಬರೀಬಹುದು. ಇದು ಕ್ಲಾಸ್ ಆ್ಯಕ್ಟಿವಿಟಿ. ಗೊತ್ತಾಯ್ತಾ? ಇದು ಕ್ಲಾಸ್ ಆ್ಯಕ್ಟಿವಿಟಿ. ಇನ್ನು ನೆಕ್ಸ್ಟ್ ಫೆನ್ಸಿಂಗ್ ಆ್ಯಂಡ್ ಲೇಸಿಂಗ್, ಬೇಲಿ ಹಾಕುವುದು ಮತ್ತು ಕಸೂತಿ ಮಾಡುವುದು. ಭೋಲಾ ಏನು ಮಾಡ್ತಾನೆ ಇಲ್ಲಿ? ಭೋಲಾ ತನ್ನ ತರಕಾರಿ ತೋಟಕ್ಕಾಗಿ ಇಟ್ಟಿಗೆಗಳಿಂದ ಸೀಮೆಯನ್ನು ಮಾಡುತ್ತಿದ್ದಾನೆ. ತನ್ನ ಒಂದು ತರಕಾರಿ ತೋಟ ಇದೆ, ಅದಕ್ಕೆ ಬಾರ್ಡ್ರನ್ನು ಅಂದರೆ ಕಾಂಪೌಂಡನ್ನು ಹಾಕ್ತಾ ಇದ್ದಾನೆ. ಸೀಮೆಯಲ್ಲಿನ ಇಟ್ಟಿಗೆಗಳಿಗೆ ಬಣ್ಣ ಹಾಕಿ ಗಡಿಯನ್ನು ಮಾಡಲು ಅಂತಹ ಎಷ್ಟು ಇಟ್ಟಿಗೆಗಳ ಅಗತ್ಯವಿದೆ ಅನ್ನೋದನ್ನು ಬರಿಬೇಕು. ನೋಡಿ ಇಲ್ಲಿ ಭೋಲಾ ಏನು ಮಾಡ್ತಿದ್ದಾನೆ? ತನ್ನ ಒಂದು ತರಕಾರಿ ತೋಟಕ್ಕೆ ಸುತ್ತಲೂ ಇಟ್ಟಿಗೆಗಳನ್ನು ಇಟ್ಟಿದ್ದಾನೆ. ಅವುಗಳನ್ನು ಎಣಿಸಿ ಏನು ಮಾಡಬೇಕು ನಾವೀಗ? ಎಷ್ಟಿವೆ ಅಂತ ಹೇಳಬೇಕು ಮತ್ತು ಅವುಗಳಿಗೆ ಬಣ್ಣವನ್ನು ಹಾಕಬೇಕು. ಗೊತ್ತಾಯ್ತಾ? ನೋಡಿ ಈಗ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21. ಎಷ್ಟಿವೆ? 21. ಒಟ್ಟು ಎಷ್ಟು ಬ್ರಿಕ್ಸ್ ಬೇಕು? 20 ಇಟ್ಟಿಗೆಗಳು ಬೇಕು. ಆತನ ಒಂದು ತರಕಾರಿ ತೋಟಕ್ಕೆ ಗಡಿ ಮಾಡಲಿಕ್ಕೆ ಆತನಿಗೆ 21 ಇಟ್ಟಿಗೆಗಳು ಇವೆ. ಅವುಗಳಿಗೆ ಬಣ್ಣವನ್ನು ಮಾಡಿ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಲೆಟ್ ಅಸ್ ಡೂ, ನಾವು ಮಾಡೋಣ. ಭೋಲಾ ಮೇಡ್ ದ ಬೌಂಡ್ರಿ ಆಫ್ ಹಿಸ್ ಗಾರ್ಡನ್ಸ್ ಇನ್ ದ ಫಾಲೋಯಿಂಗ್ ವೇಸ್. ಸರ್ಕಲ್ ದ ಬೌಂಡ್ರಿ ದಟ್ ಈಸ್ ಲಾಂಗೆಸ್ಟ್. ಭೋಲಾ ಇಲ್ಲಿ ಏನು ಮಾಡಿದ್ದಾನೆ? ತನ್ನ ಒಂದು ತರಕಾರಿ ತೋಟ ಇದೆ, ತನ್ನ ತೋಟಗಳ ಗಡಿಗಳನ್ನು ಮಾಡಿದ್ದಾನೆ, ಬೌಂಡ್ರಿಯನ್ನು ಹಾಕಿದ್ದಾನೆ. ಅದರಲ್ಲಿ ಅತಿ ಉದ್ದವಾಗಿರೋದು ಯಾವುದು ಇದರಲ್ಲಿ? ಅದನ್ನು ನಾವೇನು ಮಾಡಬೇಕು? ಈಗ ಅದಕ್ಕೆ ವೃತ್ತವನ್ನು ಹಾಕಬೇಕು. ಯಾವುದಿದೆ ಅನ್ನೋದನ್ನು ನಾವು ಮೊದಲು ಕಂಡುಹಿಡ್ಕೋಬೇಕಂದ್ರೆ ಸುತ್ತಲೂ ಇರ್ತಕ್ಕಂಥ ಇಟ್ಟಿಗೆಗಳನ್ನು ಎಣಿಸ್ಕೋಬೇಕು. ಅಂದಾಗ ಮಾತ್ರ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅನ್ನೋದು ನಮಗೆ ಗೊತ್ತಾಗ್ತದೆ. ಈಗ ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಈ ತೋಟದಲ್ಲಿರ್ತಕ್ಕಂಥ ಗಡಿ ಎಷ್ಟಿದೆ ಅನ್ನೋದನ್ನು ನೋಡೋಣ. ನೋಡಿ, ಇದು ಆಯತಾಕೃತಿಯಲ್ಲಿದೆ, ಅಂದರೆ ಎದುರು ಬದಲಾಗಿರ್ತಕ್ಕಂಥವು ಸಮ ಇರ್ತವೆ. ಒಂದನ್ನು ಎನಿಸ್ಕೊಂಡು ನಾವು ಅದನ್ನು 2ರಿಂದ ಗುಣಾಕಾರ ಮಾಡಿದರೆ ಉತ್ತರ ಸಿಗ್ತದೆ. ನೋಡಿ, ಈಗ ಮೊದಲನೇದಾಗಿ ಇದರಲ್ಲಿರ್ತಕ್ಕಂಥ ಇಟ್ಟಿಗೆಗಳು 1 2 3 4 5 6 7 8 9 10 11 12 12. ಇಲ್ಲಿ 12 ಇವೆ ಅಂದರೆ ಇಲ್ಲಿಯೂ 12, ಅಂದರೆ 12 × 2 ಎಷ್ಟಾಯಿತು? 24 ಆಯಿತು. ಇನ್ನು ಈ ಭಾಗದಲ್ಲಿ ಎಷ್ಟಿದೆ ನೋಡೋಣ. 1 2 3 4 5 6 7 7 ಮತ್ತು ಎದುರು ಬದಲಾಗಿರ್ತಕ್ಕಂಥ 7 2 14, 2 ಸೇರಿಸಿದರೆ 38. ಒಟ್ಟು 38 ಇಟ್ಟಿಗೆಗಳನ್ನು ಇಲ್ಲಿ ಬಳಸಲಾಗಿದೆ. ಇನ್ನು ಅದೇ ತೆರನಾಗಿ ಇಲ್ಲಿ 2ನೇದು, ಇಲ್ಲಿಯೂ ಕೂಡ ಸರ್ಕಲ್ ಹಾಕಿದ್ದಾರೆ. ನೋಡೋಣ ಬೌಂಡ್ರಿ ಎಷ್ಟಿದೆ. 1 2 3 4, ಒಟ್ಟು 4 ಇಟ್ಟಿಗೆಗಳಿವೆ. 4 ಇಟ್ಟಿಗೆಗಳು ಅದೇ ತೆರನಾಗಿ ಎಷ್ಟಿವೆ? 1 2 3 4 5 6 7 8 9 10, ಅಂದರೆ 4 × 10 40, 40. ಇನ್ನು ಇಲ್ಲಿ ಬೌಂಡ್ರಿ ಹಾಕಿರ್ತಕ್ಕಂಥ ಇಟ್ಟಿಗೆಗಳು ಎಷ್ಟಿವೆ? ಇಲ್ಲಿ ಸಮ ಇಲ್ಲ, ಟೋಟಲಾಗಿ ಎಲ್ಲವನ್ನು ಎಣಿಸ್ಬೇಕೀಗ. ನೋಡೋಣ. 1 2 3 4 5 6 7 8 9 10
11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 ಒಟ್ಟು ಎಷ್ಟಿವೆ? 50 ಇಟ್ಟಿಗೆಗಳನ್ನು ಇಲ್ಲಿ ಸೇರಿಸಲಾಗಿದೆ. ನೋಡಿ, ಬೌಂಡ್ರಿಯನ್ನು ಹಾಕಲಿಕ್ಕೆ ಪ್ರತಿಯೊಂದಕ್ಕೂ ಕೂಡ ಇಟ್ಟಿಗೆಗಳನ್ನ ಇಟ್ಟಿದ್ದಾರೆ. ಅವುಗಳನ್ನ ಕೌಂಟ್ ಮಾಡಿದ್ದೀವಿ. ಈಗ ಅದರ ಆಧಾರದ ಮೇಲೆ ಯಾವುದು ದೊಡ್ಡದು ಅನ್ನೋದನ್ನು ನಿಮಗೀಗ ಸಂಖ್ಯೆ ನೋಡಿದರೆ ಗೊತ್ತಾಗ್ತಾ ಇದೆ. ಮೊದಲನೇದಾಗಿ 38, ಎರಡನೇದು 40, ಮೂರನೇದು 50. ಅಂದರೆ ಇದೇ ದೊಡ್ಡದಿರೋದ್ರಿಂದ ಇದಕ್ಕೆ ನಾವೇನು ಮಾಡ್ತೀವಿ? ಈಗ ವೃತ್ತವನ್ನು ಹಾಕ್ತೀವಿ. ಅವರು ಅತಿ ಉದ್ದವಾಗಿರೋದಕ್ಕೆ ವೃತ್ತ ಹಾಕಿ ಅಂತ ಹೇಳಿದಾರಲ್ಲ, ಅದಕ್ಕೆ ನಾವು ಇದಕ್ಕೆ ವೃತ್ತವನ್ನು ಹಾಕಿದ್ದೇವೆ. ನೆಕ್ಸ್ಟ್, ಚುಕ್ಕೆ ಗ್ರಿಡ್ ಉಪಯೋಗಿಸಿ ಕೆಲವು ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಒಂದನ್ನು ನಿಮಗಾಗಿ ಮಾಡಿದೆ. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಆಕೃತಿಗಳನ್ನ ಕೊಟ್ಟಿದ್ದಾರೆ. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ 1 ಸೆಂಟಿಮೀಟರ್. ಅದೇ ತೆರನಾಗಿ ಇಲ್ಲಿ ಅವರು ಬರೆದು ಕೌಂಟ್ ಮಾಡಿ ಇಲ್ಲಿ ಮಧ್ಯದಲ್ಲಿ ಬರೆದಿದ್ದಾರೆ. 1 2 3 4 5 6 7 8 9 10 ಸೆಂಟಿಮೀಟರ್. ಇನ್ನು ಎರಡನೇದನ್ನು ನಾವು ಎಣಿಸಿ ಬರಿಬೇಕೀಗ. ನೋಡಿ, 1 2 3 4 5 6 7 8 9 10 ಸೆಂಟಿಮೀಟರ್. ನೆಕ್ಸ್ಟ್ ಇಲ್ಲಿ ನೋಡಿ, 1 2 3 4 5 6 7 8 ಎಷ್ಟಿದೆ? ಇದು 8 ಸೆಂಟಿಮೀಟರ್. ಇನ್ನು ಇಲ್ಲಿ 1 2 3 4 5 6 7 8 9 10 11 12 13 14 ಸೆಂಟಿಮೀಟರ್. ಇನ್ನು ನೆಕ್ಸ್ಟ್ ಇಲ್ಲಿ 1 2 3 4 5 6 7 8 9 10 11 12 13 14 15 16 ಸೆಂಟಿಮೀಟರ್. ಗೊತ್ತಾಯ್ತಾ? ಈ ಆಕೃತಿಗಳನ್ನು ನಾವೀಗ ಬರೆದಿದ್ದೇವೆ. ಎಷ್ಟಿದೆ ಅನ್ನೋದನ್ನು, ಎಷ್ಟು ಸೆಂಟಿಮೀಟರ್ ಅನ್ನೋದನ್ನು ಎಣಿಸಿ ಬರೆದಿದ್ದೇವೆ. ಹೇಗೆ ಎಣಿಸಿದ್ದೀವಿ ಗೊತ್ತಾಯ್ತಲ್ವಾ? ಒಂದು ಚುಕ್ಕೆಯಿಂದ ಇನ್ನೊಂದು ಚುಕ್ಕೆಗೆ 1 ಸೆಂಟಿಮೀಟರ್. ಆ ರೀತಿಯಾಗಿ ನಾವು ಕೌಂಟ್ ಮಾಡಿ ಇಲ್ಲಿ ಬರೆದಿದ್ದೇವೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಮುಂದಿನ ಚಟುವಟಿಕೆ ಅಂದರೆ ಮುಂದೆ ಆ ಒಂದು ಆಕೃತಿಯ ಮೇಲೆ ಇಲ್ಲಿ ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಉದ್ದದಲ್ಲಿ ಅತಿ ಉದ್ದವಾಗಿರುವ ಗಡಿಗೆ ನೀಲಿ ಬಣ್ಣ ಹಾಕಿ. ಅತಿ ಉದ್ದವಾಗಿರೋದು ಯಾವುದಪ್ಪ ಇದರಲ್ಲಿ? ನೋಡಿ, ಸೆಂಟಿಮೀಟರ್ಗಳನ್ನು ನೋಡಿದರೆ ಗೊತ್ತಾಯಿತು. ಇದರಲ್ಲಿ ಅತಿ ಉದ್ದ 18 ಸೆಂಟಿಮೀಟರ್. ಇದಕ್ಕೆ ನೀಲಿ ಬಣ್ಣವನ್ನು ತುಂಬಬೇಕು. ಯಾವ ಬಣ್ಣ? ನೀಲಿ ಬಣ್ಣವನ್ನು ತುಂಬಿ. ಗೊತ್ತಾಯ್ತಾ? ನೆಕ್ಸ್ಟ್ ಎರಡನೆಯ ಪ್ರಶ್ನೆ, ಉದ್ದದಲ್ಲಿ ಅತಿ ಕಡಿಮೆ ಇರುವ ಗಡಿಗೆ ಹಸಿರು ಬಣ್ಣ ತುಂಬಿ. ಕಡಿಮೆ ಇರೋದು, ಅತಿ ಕಡಿಮೆ ಯಾವುದಪ್ಪ ಇದರಲ್ಲಿ? ಇದು 8. ಇದಕ್ಕೆ ಹಸಿರು ಬಣ್ಣವನ್ನು ತುಂಬಬೇಕು ಮಧ್ಯದಲ್ಲಿ. ಗೊತ್ತಾಯ್ತಾ? ದೊಡ್ಡದಾಗಿರೋದಕ್ಕೆ ನೀಲಿ, ಅತಿ ಕಡಿಮೆ ಇರೋದಕ್ಕೆ ಹಸಿರು. ಮೂರನೆಯ ಪ್ರಶ್ನೆ, ಒಂದೇ ಉದ್ದವಿರುವಂತಹ ಆಕೃತಿಗೆ ಟಿಕ್ ಮಾಡಿ. ಅಂದರೆ ಸೇಮ್ ಅಳತೆ ಇರೋದು ಯಾವುದರಲ್ಲಿ? ಇದು ಮತ್ತು ಇದು 10 ಸೆಂಟಿಮೀಟ್ರ್. ಇವೆರಡು ಸಮ ಇದೆ, ಅದಕ್ಕೋಸ್ಕರ ಇದಕ್ಕೆ 10 ಸೆಂಟಿಮೀಟ್ರಿಗೆ ಅಳತೆಯನ್ನು ನಾವು ಟಿಕ್ ಮಾಡಿದ್ದೇವೆ. ನೆಕ್ಸ್ಟ್ ಕ್ವೆಶನ್, ಮೂರನೆಯ ಒಂದು ಪ್ರಶ್ನೆ ಏನಪ್ಪ? ಡೂ ಎನಿ ಆಫ್ ದ ಫಾಲೋಯಿಂಗ್ ಶೇಪ್ಸ್ ಹ್ಯಾವ್ ದ ಸೇಮ್ ಪೆರಿಮೀಟರ್, ಟಿಕ್ ದೆಮ್. ಮುಂದಿನ ಆಕೃತಿಗಳಲ್ಲಿ ಯಾವುಗಳಾದರೂ ಒಂದೇ ಸುತ್ತಳತೆಯನ್ನು ಹೊಂದಿವೆ, ಟಿಕ್ ಮಾಡಿ. ಇಲ್ಲಿಯೂ ಕೂಡ ಏನು ಮಾಡಿದ್ದಾರೆ? ಆಕೃತಿಗಳನ್ನ ಕೊಟ್ಟಿದ್ದಾರೆ. ಅದೇ ತೆರನಾಗಿ 1 ಸೆಂಟಿಮೀಟ್ರ್, ಒಂದು ಚುಕ್ಕೆಯಿಂದ ಒಂದು ಚುಕ್ಕೆಗೆ 1 ಸೆಂಟಿಮೀಟ್ರ್ ಇದೆ. ಅದನ್ನು ಅಳತೆ ಮಾಡಿ ಮಧ್ಯದಲ್ಲಿ ಸಂಖ್ಯೆ ಬರೆದು ಯಾವುದು ಸಮ ಇದೆಯಲ್ಲ ಅಳತೆ, ಅದಕ್ಕೆ ನಾವೇನು ಮಾಡಬೇಕೀಗ? ಟಿಕ್ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ, ಇವುಗಳನ್ನ ಕೌಂಟ್ ಮಾಡಿ ಬರೆಯೋಣ. ಈಗ ನೋಡಿ, 1 ಸೆಂಟಿಮೀಟರ್, 2 3 4 5 6 7 8 9 10 11 12. ಮೊದಲನೇದು 12 ಸೆಂಟಿಮೀಟರ್. ನೆಕ್ಸ್ಟ್ 1 2 3 4 5 6 7 8 9 10 10 ಸೆಂಟಿಮೀಟರ್. ನೆಕ್ಸ್ಟ್ 1 2 3 4 5 6 7 8 9 10 11 12 12 ಸೆಂಟಿಮೀಟರ್. ನೆಕ್ಸ್ಟ್ 1 2 3 4 5 6 7 8 9 10 11 12 13 14
14 ಸೆಂಟಿಮೀಟರ್. ಅದೇ ತೆರನಾಗಿ 1 2 3 4 5 6 7 8 9 10 11 12 14 ಸೆಂಟಿಮೀಟರ್. 1 2 3 4 5 6 7 8 10 11 12 13 14 ಸೆಂಟಿಮೀಟರ್. ನೋಡಿ, ಈಗ ಎಲ್ಲ ಅಳತೆಗಳನ್ನು ನಾವು ನೋಡೀವಿ, ಯಾವ್ಯಾವ ಎಷ್ಟೆಷ್ಟಿವೆ ಅಂತ ಗೊತ್ತಾಯ್ತು ನಮಗೀಗ. 12 10 12 14 14 ಇವೆಲ್ಲವುಗಳೇನಿವೆ 14 ಇದೆ. 1 2 3 ಇವು 14 ಸೆಂಟಿಮೀಟ್ರ್ ಇವೆ, ಗೊತ್ತಾಯ್ತಾ. ಇದು 12 1 2 ಇವೆರಡು 12 ಇವೆ, ಅವುಗಳಿಗೆ ನಾವು ಟಿಕ್ಕನ್ನು ಹಾಕಿದ್ದೇವೆ, ಗೊತ್ತಾಯ್ತಾ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕನಿಷ್ಠ ಸುತ್ತಳತೆ ಇರುವ ತೋಟಕ್ಕೆ ಟಿಕ್ ಮಾಡಿ. ಮೊದಲಿಗೆ ಈಗ ಸುತ್ತಳತೆಯನ್ನು ಮತ್ತೆ ಆಗಲೇ ನಾವು ಕಂಡುಹಿಡ್ಕೊಂಡಿವಲ್ವ, ಅದೇ ತೆರನಾಗಿ ನಾವೀಗ ಕಂಡುಹಿಡಿಬೇಕು. ಆಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಕನಿಷ್ಠ ಅಂದರೆ ಚಿಕ್ಕದಾಗಿರ್ತಕ್ಕಂಥ ತೋಟಕ್ಕೆ ಟಿಕ್ ಮಾಡಬೇಕು. ನೋಡಿ, ಮೊದಲನೇದಾಗಿ 1 2 3 4 5 6 7 8 9 10 11 12 13 14 15 16 17 18 ಎಷ್ಟಿದೆ ಇದು? 18 ಸೆಂಟಿಮೀಟರ್. ಇನ್ನು ನೆಕ್ಸ್ಟ್ ಇಲ್ಲಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಸೆಂಟಿಮೀಟರ್. ನೆಕ್ಸ್ಟ್ ಇಲ್ಲಿ ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 20 ಸೆಂಟಿಮೀಟರ್. ನೋಡಿ, ಇದರಲ್ಲಿ ಕನಿಷ್ಠ ಅಂದರೆ ಚಿಕ್ಕದು ಯಾವುದು? ಇದು ಹೌದಲ್ವಾ. ಇದಕ್ಕೆ ಟಿಕ್ ಮಾಡಿ, ಅಂದರೆ ಕಡಿಮೆ ಇರ್ತಕ್ಕಂಥ ಸುತ್ತಳತೆ, ಕನಿಷ್ಠ ಸುತ್ತಳತೆ ಇರುವ ತೋಟ ಇದು 2, ಇದು 20, ಇದು 24, ಇವು ಎರಡಕ್ಕಿಂತಲೂ ಇದು ಕಡಿಮೆ ಇದೆ, ಅದಕ್ಕೋಸ್ಕರ ಅದನ್ನು ನಾವು ಟಿಕ್ ಮಾಡಿದ್ದೇವೆ. ಇನ್ನು ನೆಕ್ಸ್ಟ್ ಕ್ವೆಶನ್, ನಿಮ್ಮ ಸುತ್ತಲಿರುವ ಆಕೃತಿಗಳ ಸುತ್ತಳತೆಗಳನ್ನು ಅಂದಾಜಿಸಿ ಮತ್ತು ಅಳತೆ ಪಟ್ಟಿ ಉಪಯೋಗಿಸಿ ಅಳತೆ ಮಾಡಿ. ಅಳತೆಗಳನ್ನು ಮುಂದೆ ನೀಡಿರುವ ಸ್ಥಳದಲ್ಲಿ ಬರೆಯಿರಿ. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ, ನಿಮ್ಮ ಒಂದು ವರ್ಗ ಕೋಣೆಯಲ್ಲಿ ಕಾಣ್ತಿರ್ತಕ್ಕಂಥ ವಸ್ತುಗಳನ್ನು ಕೊಟ್ಟಿದ್ದಾರೆ. ಡೆಸ್ಕ್ 200 ಸೆಂಟಿಮೀಟರ್ ಅಂದಾಜು ಸುತ್ತಳತೆ ಇದು. ನೈಜವಾದ ಸುತ್ತಳತೆ 180 ಸೆಂಟಿಮೀಟರ್. ನಿಮ್ಮ ಕಪ್ಪು ಹಲಗೆ, ನಿಮ್ಮ ವರ್ಗ ಕೋಣೆಯಲ್ಲಿರುವಂಥ ಬ್ಲ್ಯಾಕ್ ಬೋರ್ಡ್ 400 ಸೆಂಟಿಮೀಟರ್ ಅಂದಾಜಿದು. 450 ನೈಜವಾದ ಅಳತೆ. ನಿಮ್ಮ ತರಗತಿಯಲ್ಲಿರ್ತಕ್ಕಂಥ ನೆಲ 20 ಮೀಟರ್ 21 ಮೀಟರ್. ನೋಟ್ಬುಕ್ 15 ಸೆಂಟಿಮೀಟ್ರ್ 20 ಸೆಂಟಿಮೀಟ್ರ್. ಅದೇ ತೆರನಾಗಿ ನೀವು ಪೆನ್ಸಿಲ್, ಇರೇಸರ್ ಅವುಗಳನ್ನು ಕೂಡ ಇಲ್ಲಿ ಬರಿಬಹುದು. ಇನ್ನು ನೆಕ್ಸ್ಟ್ ಇಲ್ಲೇನಪ್ಪ ಅಂದ್ರೆ 20 ಸೆಂಟಿಮೀಟ್ರ್ ಸುತ್ತಳತೆ ಇರುವ 3 ವಿವಿಧ ಆಕೃತಿಗಳನ್ನು ರಚಿಸಿ. 20 ಸೆಂಟಿಮೀಟ್ರ್ ಇರತಕ್ಕಂಥ ಒಂದು ಏನಿದು ಸುತ್ತಳತೆ ಇರುವಂಥ ಒಂದು ಆಕೃತಿ, 3 ಆಕೃತಿಗಳನ್ನು ಇಲ್ಲಿ ವಿವಿಧ ರೀತಿಯ ಆಕೃತಿಗಳನ್ನು ಇಲ್ಲಿ ಕೊಡಲಾಗಿದೆ. ಇವು 20 ಸೆಂಟಿಮೀಟ್ರ್ ಅಳತೆಯನ್ನು ಹೊಂದಿವೆ, ಗೊತ್ತಾಯ್ತಾ. ಅದೇ ತೆರನಾಗಿ ನೀವು ಕೂಡ ಏನು ಮಾಡ್ಬೋದು, ಆಕೃತಿಗಳನ್ನು ಈ ತೆರನಾಗಿ ಹಾಕಬಹುದು. ವಿವಿಧ ಆಕೃತಿಗಳನ್ನು ಹಾಕಿ. ಇಲ್ಲಿಗೆ ಈ ಒಂದು ಮೆಜರಿಂಗ್ ಲೆಂತ್ ಉದ್ದವನ್ನು ಅಳೆಯುವುದು ಈ ಒಂದು ಪಾಠದ ಸಂಪೂರ್ಣ ವಿವರಣೆ ಪುಟ ಸಂಖ್ಯೆ 120. ಇಲ್ಲಿಯವರೆಗೆ ನಾವು ಇವತ್ತು ಕಂಪ್ಲೀಟಾಗಿ ಲೆಸನ್ನನ್ನು ಮುಗಿಸಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿವರಣೆಯನ್ನು ನೋಡಿ, ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಸರಿನಾ. ಎಲ್ಲರೂ ಲೆಕ್ಕಗಳನ್ನು ಸರಿಯಾಗಿ ಬರೆದುಕೊಳ್ಳಿ, ಉದ್ದವನ್ನು ಅಳತೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳಿ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ. ಭಾಗ 1 ಭಾಗ 2 ಈ 2 ವಿಡಿಯೋಗಳಲ್ಲಿ ಈ ಒಂದು ಪಾಠದ ಸಂಪೂರ್ಣ ವಿವರಣೆ ಇದೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.